ಹೋಗ್ತಾಳೆ. ಅಲ್ಲಿ ಮಕ್ಕ ನಡಿ. ಎಲ್ಲಿ ಎಲ್ಲಿ ಹಾಯ್ ಮಾಡು. ಹಾಯ್ ಮಾಡು. ಏನು ಹಾಯ್ ಮಾಡು. ಮೇಲೆ ಹೋಗ್ತಾಳೆ ಆಟ ಆಡ್ತೈತೆ ನಮ್ಮ ಬೇಬಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಸಾಟರ್ಡೆ. ಸೊ ಇವಾಗ ಟೈಮ್ 3 ಗಂಟೆ ಆಗಿದೆ. ಸೊ ನಾನು ಇವಾಗಿಂದ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನೋಡ್ತಾ ಇರ್ಬೋದು, ನಾ ಬ್ಯಾಕ್ಗ್ರೌಂಡ್ ಚೇಂಜ್ ಇದೆ. ನಾನು ನಮ್ಮ ಅತ್ತೆ ಮನೆಯಲ್ಲಿದ್ದೀನಿ, ಆಲ್ರೆಡಿ ಬಂದಿದ್ದೀನಿ. ಸೊ ತೋರಿಸ್ತೀನಿ. ಬರ್ತಾ ಅಂದರೆ ಮಾತಾಡೋಕ್ಕಾಗಲಿಲ್ಲ, ಸೊ ಹಾಗಾಗಿ ಮಾತಾಡಿಲ್ಲ. ಜಸ್ಟ್ ಕ್ಲಿಪ್ಪಿಂಗ್ ತೆಗೆದುಕೊಂಡಿದ್ದೀನಿ. ಊಟ ಆಯ್ತಾ? ಊಟ ಉಪ್ಪಿಟ್ಟು ಬಸ್ಸಾರು. ಅದನ್ನ 3 ಲೈನು ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಇಷ್ಟಪಟ್ಟಿದ್ದೀರಾ, ಥ್ಯಾಂಕ್ ಯು. ನಮ್ಮ ಬೇಬಿ ಹೇಳೋದು ಹೇಳ್ತೀನಿ. ಊಟ ಉಪ್ಪಿಟ್ಟು ಬಸ್ಸಾರು ಅದು ಇಷ್ಟಪಟ್ಟಿದ್ದೀರಾ. ಗಾಯ್ಸ್ ಅಲ್ಲಿ ಓಕೆ. ಇವತ್ತಿನ ಈ ವ್ಲಾಗ್ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ. ಈ ವಿಡಿಯೋ ನೋಡೋಕ್ಕಿಂತ ಫಸ್ಟ್ ಏನಂದ್ರೆ, ನೀವು ಇನ್ನ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ. ಆಗ ನಾನು ಹಾಕೋ ಪ್ರತಿ ಒಂದು ವಿಡಿಯೋಸು ನಮಗೆ ಬರುತ್ತೆ. ಆ್ಯಂಡ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಓಕೆನಾ? ಕಮೆಂಟ್. ಸೊ ಲೈಕ್. ಸೊ ಗಾಯ್ಸ್, ನಾನು ಒಂದು ಬ್ಲಾಗಲ್ಲಿ ಹೇಳಿದ್ದೆ, ನಾನು ನಮ್ಮ ಅತ್ತೆ ಮನೆಗೆ ಹೋದ್ಮೇಲೆ ನನ್ನ ಒಂದು ಮದುವೆ ಸ್ಯಾರಿ ತೋರಿಸ್ತೀನಿ ಅಂತ. ಸೊ ಇವತ್ತು ಹೇಗೂ ಯಾರೂ ಇಲ್ಲ. ಇವತ್ತಿನ ಈ ಬ್ಲಾಗಲ್ಲಿ ನನ್ನ ಮದುವೆ ಸೀರೆ ತೋರಿಸ್ತೀನಿ ಹೇಗಿದೆ ಅಂತ. ಸೊ ನೋಡಿ, ಓಕೆನಾ? ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತೇಳೆ. ಸೊ ಇವಾಗ ಹೋಗಿ ನೀವು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಓಕೆನಾ? ಊಟ ಹೆಂಗೆ? ನಡಿ ಹಂಗೆ. ಎತ್ಕಂತೀನಿ ಈಗ. ಹಾಂ, ಏನಿದು? ಅಂಕಲ್ ಕೊಟ್ರಾ? ಏನದು? ಏನದು? ಗೋಬಿನಾ? ಏನದು? ತೋರಿಸು, ಏನದು? ವಡೆ. ವಡೆ ಗುಂಡು. ದೋಸೆ ತಿಂತಿದ್ಯಾ? ದೋಸೆ ಎಲ್ಲ ಚಿನ್ನಿದು. ಇಡ್ಲಿ, ಸಾಫ್ಟ್ ಇಡ್ಲಿ. ಯಾವ ಇಡ್ಲಿ? ಏನು ಫ್ರೆಂಡ್ಸ್, ಇವತ್ತು ಸಾಟರ್ಡೆ ಆಗಿತ್ತು. ಇವತ್ತು ನಾನು ಮನೆಯಲ್ಲೆಲ್ಲ ವಾರ ಮಾಡ್ಕೊಂಡು ತಿಂಡಿ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಆಚೆಯಿಂದ ತರಿಸಿದ್ದೆ ಇಡ್ಲಿ, ವಡೆ ಮತ್ತು ಪಲಾವ್ ಬಾತನ್ನು. ಚೆನ್ನಾಗಿತ್ತು 3 ಕೂಡ. ಏನಂದರೆ ಸಾಟರ್ಡೆ ಆಗಿರೋದ್ರಿಂದ ಎಲ್ಲ ಒರೆಸಿ ಗುಡಿಸಿ ಪೂಜೆ ಮಾಡೋಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿರುತ್ತೆ. ಅದರಲ್ಲೂ ಇವತ್ತು ನಮ್ಮ ಹಸ್ಬೆಂಡ್ ಏನಂದರು ಅಂದರೆ, ನಮ್ಮ ಅತ್ತೆ ಮನೆಗೆ ಹೋಗೋಣ ಅಂದರು. ಸೊ ಹಾಗಾಗಿ ನಾನು ತಿಂಡಿ ಮಾಡಿರಲಿಲ್ಲ. ಅವ್ರು ಬೇಗನೆ ಹೋಗೋಣ 9 ಗಂಟೆಗೆ ಅಂದರು. ನಾವು ಅಲ್ಲೇ ಹೋಗಿ ತಿನ್ಬೋದು ಅಂದ್ಕೊಂಡು ಮಾಡಿದ್ದೆ. ಬಟ್ 11 ಗಂಟೆ 12 ಗಂಟೆ ಆದರೂ ಅದೇನೋ ಅಂತಾರಲ್ಲ ಗಳಿಗೆ, ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ ಅಲ್ವಾ. ಸೊ ಅದು ಯಾವಾಗ ಏನಾಗಬೇಕು ಅನಿಸುತ್ತೋ ಅದೇ ಆವಾಗಲೇ ಆಗೋದು. ಸೊ ಹಾಗಾಗಿ ನಾನೇನು ರೆಡಿಯಾಗಿಲ್ಲ. ಮಾಮೂಲಿ ಮನೇಲಿ ಯಾವ ಥರ ನೈಟ್ ಡ್ರೆಸ್ ವೇರ್ ಮಾಡ್ತೀನಿ ಅದೇ ಥರ ನೈಟ್ ಡ್ರೆಸ್ಸಲ್ಲಿ ಹೋಗ್ತಾಯಿದ್ದೀನಿ. ಯಾಕೋ ಒಂಥರ ಬೇಜಾರಾಗ್ತಾಯಿತ್ತು. ನನ್ನ ಪ್ರೆಗ್ನೆನ್ಸಿ ಟೆಸ್ಟ್ ವಿಡಿಯೋ ನೋಡಿದ್ದೀರಾ ಅಂತ ಅನ್ಕೋತೀನಿ. ಇದು ನಾನು ಹೋಗಿದ್ದು ಸಾಟರ್ಡೆ ಗಾಯ್ಸ್. ಆಗ ನಾನು ಇನ್ನೂ ಚೆಕ್ ಮಾಡಿರಲಿಲ್ಲ. ನಾನು ಚೆಕ್ ಮಾಡಿದ್ದು ಬಂದು ಬುಧವಾರ ಬೆಳಗ್ಗೆ. ಓಕೆನಾ? ನನಗಾಗಲೇ ಒಂಥರ ಕ್ರೇವಿನ್ಸ್ ಥರ ಅನಿಸ್ತಾಯಿತ್ತು. ಅಂದರೆ ಸುಸ್ತಾಗೋದು ಈ ಥರ ಎಲ್ಲ ಅನ್ನಿಸ್ತಾಯಿತ್ತು. ಬಟ್ ಆದರೂ ನನಗೆ ಹಂಗೆ ಅನಿಸ್ಲಿಲ್ಲ. ಆದರೂ ನನ್ನ ಪೀರಿಯಡ್ಸ್ ಮಿಸ್ ಆಗಿತ್ತು. ಬಟ್ ಪ್ರೆಗ್ನೆಂಟ್ ಅಂತ ಅನ್ಕೋತಾ ಇದ್ದೆ. ಆದರೆ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕಿತ್ತು.
ಹೊರಟ್ವಿ ಗಾಯ್ಸ್. ಈ ವ್ಲಾಗ್ ನಾನು ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಇದೇ ಥರ ವಾಚ್ ಮಾಡ್ತಾಯಿರಿ, ಓಕೆನಾ? ಏನಪ್ಪ ಅದು? ಹಾಂ, ಏನದು? ಏನದು? ಮಿಯಾವ್. ಬಾರೋ ಬಾರೋ, ಕಚ್ಚುತ್ತೆ ಬಾರೋ. ಓತಾ ಬಾ ಬಾ ಬಾಯ್ಲಿ ಹಾಯ್ ಮಾಡು. ಏನು ತಿಂತಿದ್ಯಾ? ಏನು ತಿಂತಿದ್ಯಾ? ಇಲ್ಲ ಆಗೋಣ. ಅಪ್ಪ ಪೆನ್ನಿನ ಕ್ಯಾಪ. ಅಪ್ಪ ತಿನ್ಬಾರ್ದಿದು, ತಿನ್ಬಾರ್ದು ಕಣ. ಬೇಬಿ ಇದು ತಿಂತಿದ್ದೆ ನೀನು, ಬಾಯ ಹಾಕೊಂಡು ಜಗೀತಿದ್ದಾನೆ. ಅಮ್ಮ ಚಾಟಿ ಉಪ್ಪಿಟ್ಟು ಪಚ್ಚದು ನಿಂತ್ಕ. ಇಲ್ಲಿ ವಿಡಿಯೋ ಸರಿ ಆಗ್ತಲ್ಲ, ಇಲ್ಲಿ ಇಲ್ಲಿ ಓಕೆ, ಇಲ್ಲಿ ಸರಿ ಬರ್ತೈತಲ್ಲ. ಓಕೆ ನೋಡಿ ನೋಡು ಪೋಲಿ. ಸೊ ಗಾಯ್ಸ್, ಸ್ಯಾರಿ ಅಷ್ಟೇ ಸಿಕ್ಕಿದ್ದು. ನಮ್ಮ ಅತ್ತೆ ಎಲ್ಲೋ ಬ್ಲೌಸ್ ಇಟ್ಟಿದ್ದಾರೆ. ಸದ್ಯಕ್ಕೀಗ ನಾನು ಸ್ಯಾರಿ ತೋರಿಸ್ತೀನಿ. ನೆಕ್ಸ್ಟ್ ಯಾವುದಾದ್ರೂ ಬ್ಲಾಗಲ್ಲಿ ಬ್ಲೌಸ್ ತೋರಿಸ್ತೀನಿ, ಓಕೆನಾ? ಸೈಡ್ ಬಾಯ್ಲಿ ಗಾಯ್ಸ್. ಏನಂದರೆ ತುಂಬ ಜನ ಲೈವಲ್ಲೂ ಕೇಳಿದ್ರಿ ನಿಮಗೆ ಫೇವ್ರೆಟ್ ಕಲರ್ ಯಾವುದು ಅಂತ. ನನ್ನ ಫೇವ್ರೆಟ್ ಕಲರ್ ಬಂದು ಬ್ಲೂ ಮತ್ತು ಪಿಂಕ್. ಸೊ ನಾನು ಅದ್ರದ್ದು ಕಾಂಬಿನೇಷನಲ್ಲೇ ಈ ಸ್ಯಾರಿ ತೊಗೊಂಡಿದ್ದೀನಿ. ಚಿನ್ನಿ ಸುಮ್ಮನೆ ಇಳಿ ಇಲ್ಲಿ, ಇಳಿ ಇಲ್ಲಿ, ಇಳಿ ಇಲ್ಲಿ, ಕುತ್ಕ ಇಲ್ಲಿ. ಸ್ಯಾರಿ ತೋರಿಸ್ತೀನಿ, ಸ್ಯಾರಿ ತೋರ್ಸಂಗೆ ಕುತ್ಕ. ತೋರ್ಸಂಗೆ ಕುತ್ಕ. ಸೊ ನನಗೆ ಬ್ಲೂ ಮತ್ತು ಪಿಂಕ್ ಅಂದರೆ ಸಖತ್ ಇಷ್ಟ. ಸೊ ಹಾಗಾಗಿ ನಾನು ಅದ್ರ ಕಾಂಬಿನೇಷನಾಗೆ ತೊಗೊಂಡಿದ್ದೀನಿ. ಗಾಯ್ಸ್, ಇದು ತಗೊಂಡಿದ್ದು 2021 ಸೊ ಅವಾಗ ಇದ್ರ ಪ್ರೈಸ್ ಬಂದು 2,000 ರೂಪಾಯಿ ಇತ್ತು. ಬ್ಲೌಸು ತುಂಬ ವರ್ಕ್ ಏನಿಲ್ಲ, ಸಿಂಪಲಾಗಿ ಹೊಲಿಸಿದ್ದೀನಿ. ನೋಡೋಣ ನೆಕ್ಸ್ಟ್ ಯಾವುದಾದ್ರೂ ಬ್ಲಾಗಲ್ಲಿ ತೋರಿಸ್ತೀನಿ. ಈಗ ನಿಮಗೆ ಸ್ಯಾರಿ ಬಿಚ್ಚಿ ತೋರಿಸ್ತೀನಿ, ಓಕೆನಾ? ಇದು ಬಂದು ಕುಚ್ಚು ಅದೇ ಇತ್ತು ರೆಡಿಯಾಗಿ. ತೋರಿಸ್ತೀನಿ ನಿಮಗೆ. ಇದು ನನಗೆ ಈ ಸ್ಯಾರಿ ಏನಕ್ಕೆ ಇಷ್ಟ ಆಗಿದ್ದು ಅಂದರೆ, ನನಗೆ ನನಗೆ ತುಂಬ ದೊಡ್ಡ ಬಾರ್ಡ್ರಿಂದು ತುಂಬ ದೊಡ್ಡ ಬಾರ್ಡ್ರಿದೆಲ್ಲ ಇಷ್ಟ ಆಗಲ್ಲ. ತುಂಬ ಸಿಂಪಲ್ ಇಷ್ಟ. ಸೊ ಆ್ಯಂಡ್ ಇದು ತುಂಬ ಈಸಿಯಾಗಿ ಉಡ್ಕೋಬೋದು, ಒಬ್ಬರೇ ಉಡ್ಕೋಬೋದು, ತುಂಬ ಸಾಫ್ಟಾಗಿದೆ. ಸೊ ಹಾಗಾಗಿ ನಂಗೆ ಇದು ಇಷ್ಟ ಆಯಿತು. ಸೈಡ್ ಬಚ್ಚಿನಿ ತೋರ್ಸೋಣ ನೋಡಿ. ಇದ್ರದ್ದು ಸರಗ್ ನೋಡಿ, ಸೈಡ್ ಬಚ್ಚಿನಿ, ಸೈಡ್ ಬಾ. ಇದ್ರದ್ದು ಸರಗ್ ಬಂದು ಈ ರೀತಿ ಇದೆ, ಪಿಂಕ್ ಕಲರ್ ಆಗಿ. ಆ್ಯಂಡ್ ಇದಕ್ಕೆ ಯಾವುದೇ ಥರ ಬಾರ್ಡ್ರ್ ಇಲ್ಲ. ನನಗೆ ಬಾರ್ಡ್ರ್ ಇಲ್ಲದೆ ಇರೋದೇ ಇಷ್ಟ. ಯಾಕೆಂದರೆ ಸ್ವಲ್ಪ ನಾನು ಹಂಗೆ ಉಟ್ಕೊಳ್ಳಂತೆ ಸೈಡ್ ಬೈ ಸ್ವಲ್ಪ ದಪ್ಪ ಇರೋದ್ರಿಂದ ಬಾರ್ಡ್ರು ಸೇರಿ ಉಟ್ಕೊಂಡ್ರು ಇನ್ನೂ ದಪ್ಪ ಕಾಣಿಸ್ತೀನಿ ಅನ್ನೋದೊಂದು ಮೈಂಡಲ್ಲಿ ಇತ್ತು. ಸೊ ಹಾಗಾಗಿ ಇದು ಈ ಕಡೆ ಬಚ್ಚಿನಿ, ಇಳಿ ಕುತ್ಕ ಸುಮ್ಮನೆ. ನೋಡಿ ಗಾಯ್ಸ್, ಇದ್ರದ್ದು ಸೆರಗು ಬಂದು ಈ ರೀತಿ ಇದೆ. ಬಾರ್ಡ್ರು ಇದು ಫುಲ್ ಒಳಗೆಲ್ಲ ಈ ರೀತಿ ಇದೆ. ಇದು ಕ್ಲಾತ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತೀನಿ ನೋಡಿ. ಹೀಗೆ ಹಾಕೊಂಡು ತೋರಿಸ್ತಾ ಇದ್ದೀನಿ, ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ, ಓಕೆನಾ? ಸೊ ಇದು ಹಾಕ್ಕೊಂಡಿರೋದು ಫೋಟೋ ಇದೆ, ನನ್ನ ಹತ್ರ ಅಟ್ಯಾಚ್ ಮಾಡ್ತೀನಿ ಲಾಸ್ಟಲ್ಲಿ ಅಥವಾ ಇಲ್ಲಿ ಸೈಡಲ್ಲಿ. ಚೆನ್ನಾಯ್ತಾ? ಸೈಡಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡಿ, ಓಕೆನಾ?
ಹೇಗಿದೆ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಆ್ಯಂಡ್ ಅಷ್ಟೇ ಅಲ್ಲದೆ ಇಲ್ಲಿ ಮಧ್ಯೆ ಮಧ್ಯೆ ಹೂವು ಎಲ್ಲ ಬರುತ್ತೆ, ತುಂಬ ಚೆನ್ನಾಗಿ ನೆರಿಗೆ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ನನಗೆ ಹಾಗೆ ಇಷ್ಟ ಆಯಿತು, ಯಾಕೆಂದರೆ ಯಾವಾಗಲೂ ಇರಲ್ಲ ಅಲ್ಲ ಬೇರೆ. ತಡಿ ತೋರಿಸು, ಇವಳಿಗೂ ಹಾಕ್ತೀನಿ ತಡಿ. ನಮ್ಮ ಬೇಬಿಗೂ ಹಾಕ್ಬೇಕಂದ್ರೆ ನಮ್ಮ ಬೇಬಿಗೆ ಸ್ಯಾರಿ ಮೇಲೆ ಹೆವಿ ಹುಚ್ಚು. ಸೊ ಅವಳು ಯಾವಾಗಲೂ ಉಡ್ಸು ಅಂತ ಕೇಳ್ತಿರ್ತಾಳೆ. ಹಾಕ ಗೈಸ್. ಇನ್ನೊಂದು ಹೇಳ್ಬೇಕು, ಇದುವರೆಗೂ ನಾನು ಮದುವೆಗೆ ಬಿಟ್ಟರೆ ಇದನ್ನ ಎಲ್ಲೂ ಹಾಕಿಲ್ಲ. ತಡಿಚಿನಿ, ಚೆನ್ನಾಗಿಲ್ಲ, ಇದು ಬೇರೆ ದುಡ್ಸ್ತೀನಿ, ಸುಮ್ಮನಿರು. ನೋಡಿ ಗೈಸ್, ಈ ರೀತಿ ಇದೆ. ಫುಲ್ ಒಳಗೆಲ್ಲ ತೋರಿಸ್ತೀನಿ, ಓಕೆನಾ? ಬಿಡ್ತೀನಿ ಇಲ್ಲಿ ನೋಡಿ. ಈ ಕಡೆ ಬಾ ನೋಡಿ, ಈ ರೀತಿ ಇದೆ ಗೈಸ್. ತುಂಬ ಚೆನ್ನಾಗಿದೆ, ಹಾಕೊಂಡೋಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ನನಗೆ ಈ ಬ್ಲಾಗಲ್ಲಿ ತೋರಿಸ್ಬೇಕು ಅಂತ ಪ್ಲ್ಯಾನ್ ಇರಲಿಲ್ಲ. ಬೀರು ನೋಡಿದಾಗ ಅಲ್ಲಿ ಇತ್ತು, ಸೊ ಹೇಗೂ ತೋರಿಸಿಲ್ವಲ್ಲ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ, ಓಕೆನಾ? ಸೊ ಇದನ್ನು ಇವಾಗ ಮರ್ಚ್ತೀನಿ. ಆ್ಯಂಡ್ ಇದು ಯಾವ ಕ್ಲಾತ್ ಅಂತ ನಂಗೆ ಗೊತ್ತಿಲ್ಲ. ನಂದು ಸ್ಯಾರಿ, ನಂದು ಸಿಲ್ಕ್ ಸ್ಯಾರೀಸು ಮತ್ತು ನನ್ನ ಸೀಮಂತದ ಸ್ಯಾರಿ ಇದೆಲ್ಲ ನಾನು ವ್ಲಾಗ್ ಮಾಡಿದ್ದೀನಿ. ಇನ್ನು ಯಾರು ಆ ವಿಡಿಯೋಸ್ ನೋಡಿಲ್ಲ ಹೋಗಿ ನೋಡಿ. ಆ ವ್ಲಾಗಲ್ಲಿ ನಾನು ಹೇಳಿದ್ದೆ ನನ್ನ ಮ್ಯಾರೇಜ್ ಸ್ಯಾರಿ ಒಂದು ಮಿಕ್ಸ್ ಆಗಿದೆ, ಅದು ನಮ್ಮ ಅತ್ತೆ ಮನೆಗೆ ಹೋದ್ಮೇಲೆ ನಾನು ತೋರಿಸ್ತೀನಿ ಅಂತ. ನೋಡಿ ಇದೆ ಅದು. ಬೀಳ್ತೀಯಾ? ನಮ್ಮ ಪಾಪು ಇದ್ರೆ ಮಾತಾಡೋಕ್ಕೆ ಆಗಲ್ಲ, ಅವಳೇ ಮಾತಾಡ್ತಿರ್ತಾಳೆ ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಮಾಡಿಕೊಂಡು. ನೋಡಿ ಇಟ್ಟು ಒಂಥರ ಆಗ್ಬಿಟ್ಟಿದೆ, ನೋಡ್ತಾ ಇರ್ಬೋದು ನೀವು. ನೋಡಿ ಇಲ್ಲಿ ಒಂಥರ ಆಗಿದೆ, ಬಟ್ ಇದು ಕಲರ್ ಕಾಂಬಿನೇಷನ್ ನಂಗೆ ಸಖತ್ ಅಂದರೆ ಸಖತ್ ಇಷ್ಟ. ಬ್ಲೂ ಮತ್ತು ಪಿಂಕು, ನನಗೆ ಇವೆರಡು ಕಲರ್ ಫೇವ್ರೇಟು. ಫಸ್ಟು ಬ್ಲೂ, ನೆಕ್ಸ್ಟ್ ಪಿಂಕ್. ಆ್ಯಂಡ್ ನನಗೆ ಡ್ರೆಸ್ಸಲ್ಲಿ ಹಾಕೋಬೇಕು ಅಂದರೆ ನನಗೆ ಬ್ಲ್ಯಾಕ್ ಕಲರ್ ಅಂದರೆ ಸಖತ್ ಇಷ್ಟ. ಬ್ಲ್ಯಾಕ್ ಕಲರ್ ಡ್ರೆಸ್ಸಸ್ಸು ಸ್ಯಾರೀಸ್ ಎಲ್ಲ ವೇರ್ ಮಾಡೋಕ್ಕೆ ಚೆನ್ನಾಯ್ತಾ? ನೀನು ಹೇಳ್ಬೇಕು ಹೆಂಗೈತೆ ಅಂತ. ಹಾಂ ಸೈಡ್ ಬಾ ನಿಂಗ. ನೋಡಿ ಇಷ್ಟು ತುಂಬ ಸಾಫ್ಟ್ ಆಗಿದೆ, ನಾ ಆರಾಮ್ಸಿ ಮರ್ಚ್ಲೂಬೋದು. ಸೈಡ್ ಬಾ, ತೋರ್ಸೋಣ ಸೈಡ್ ಬಾ. ಈ ಕಡೆ ಬೈಲ್ ತಮ್ಮನಲ್ಲಿ ಒಂದು ಫೋಟೋ ತಗೊಳ್ಳೋಣ. ನೋಡಿ ಗೈಸ್, ಈ ಕಡೆ ಬಾಚಿನಿ, ಈ ಕಡೆ ಬಾ. ನೋಡಿ ಗೈಸ್, ಈ ರೀತಿ ಇದೆ. ನಮ್ಮ ಬೇಬಿ ಇದರಲ್ಲಿಲ್ಲ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೈಡ್ ಬಚ್ಚಿನಿ, ಫೋಟೋ ಕ್ಲಿಕ್ ಮಾಡ್ಕೊಳಕ್ಕೆ ಇದು ಕ್ಲಿಪ್ಪಿಂಗು. ಸೊ ಇದು ನನ್ನ ಮ್ಯಾರೇಜ್ ಸ್ಯಾರಿ. ಸೈಡ್ ಬರಬೇಡ, ಅಲ್ಲೇ ಗೈಸ್. ನನ್ನ ಹತ್ರ ಕಾಸ್ಟ್ಲಿ ಸೀರೆ ಅಂದರೆ ಇದೆ ಅನಿಸುತ್ತೆ ಇರೋದು, 2,000 ರೂಪಾಯಿದು ಇದೆ ಇರೋದು. ಇದಕ್ಕಿಂತ ಜಾಸ್ತಿ ಯಾವುದೂ ಇಲ್ಲ ಅನ್ಕೊಂತೀನಿ. ಇಲ್ಲ, ಇವಾಗ ಒಂದು ರೀಸೆಂಟಾಗಿ ಒಂದು ರೇಷ್ಮೆ ಸೀರೆ ಅಮ್ಮ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಅದೊಂದು ಅದು 5,000 ರೂಪಾಯಿ. ಸೊ ಅದೊಂದು ಬಿಟ್ಟರೆ ನೆಕ್ಸ್ಟ್ ಇದೆ ಫಸ್ಟ್ ಇಷ್ಟು ದಿವಸ ಇದ್ದಿದ್ದು. ತುಂಬ ಕಾಸ್ಟ್ಲಿ ಸೀರೆ ಅಂದರೆ ಅವೆಲ್ಲ 1,000 ರೂಪಾಯಿ ರೇಂಜ್ದೆಲ್ಲ ಇದೆ. ಓಕೆ, ನಮ್ಮ ಹಸ್ಬೆಂಡ್ ಮಲಗಿದ್ದಾರೆ. ಆದರೂ ನೀಟಾಗಿ ಮರ್ಚಕ್ಕೆ ಬರಲಿಲ್ಲ ನನಗೆ, ಬಟ್ ಈಸಿಯಾಗಿ ಮರ್ಚ್ಬೋದು. ಹಿಂಗೆ ಹಾಕಣ, ಇಲ್ಲಿಗೆ ಹಾಕ್ಬೇಕಂತ. ಇದನ್ನು ಡೈಪರ್ ಮಾಡ್ಕೊಂಡ. ಈಗ ಹೋಗಿ ಇಟ್ಬರ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಮಾತಾಡ್ತೀರಿ ಕುತ್ಕೊಂಡು, ಅಲ್ಲಿ ಮಾತಾಡು, ಬರ್ತೀನಿ. ಮುಂದೋಗಿ ಸ್ವಲ್ಪ ವಿದ್ಯಾ ಹಿಂದೆ ಮಾತಾಡು. Up.
ಈ ವ್ಲಾಗಲ್ಲೇ ಬ್ಲೌಸು ತೋರಿಸಿದ್ರೆ ಚೆನ್ನಾಗಿರುತ್ತೆ ಅನಿಸ್ತು. ಸೊ ಹಾಗಾಗಿ ಬ್ಲೌಸ್ ತೋರಿಸ್ತಾ ಇದ್ದೀನಿ. ಹುಡುಕಿ ಇಷ್ಟೋ ತನಕ ಹುಡುಕಿ ತಂದೆ ಸ್ಟಾರ್ಟಿಂಗ್ ಇಲ್ಲ ಅಂದೆ. ಸೊ ಈಗ ಬ್ಲೌಸ್ ತೋರಿಸ್ತಾ ಇದ್ದೀನಿ. ಸುಮ್ಮನೆ ಇರ್ತೀನಿ, ಅದೇ ಕೊಡ್ತೀನಿ. ಸೊ ಗಾಯ್ಸ್ ಆದ್ರೂ ಸುಮ್ಮನೆ ಸುಮ್ಮನೆ ಬಿಡ ಬಿಡ ಏನು ಹೇಳಿ ಈ ಕಡೆ ಇಳಿ, ಈ ಕಡೆ ಇಳಿ ಇಳಿ, ಈ ಕಡೆ ಇಳಿ. ಹೋಗಿ ಟಿ ವಿ ಹಾಕೊಂಡು ನೋಡು. ಬೇಬಿ ನೋಡಿ, ನಿಮ್ಮಮ್ಮ ಸಿಮೆಂಟ್ ಇಟ್ಟಿದ್ರೆ ತಾಂಟಾನೆಲ್ಲ ಕೆಳಗೆ ಎಸಿತಿದ್ದಾಳೆ. ಮಕ್ಕಕ್ಕೆ ಬೇರೆ ಹಚ್ಕೊಂಡಾಳೆ. ಸೊ ಗಾಯ್ಸ್ ಲಾಸ್ಟಿಗೂ ಇದನ್ನು ಹುಡುಕ್ತೆ. ಸೊ ಇದೇ ವ್ಲಾಗಲ್ಲಿ ತೋರಿಸಿದ್ರೆ ಚೆನ್ನಾಗಿರುತ್ತೆ, ನಾನೇ ಯಾವಾಗಾದರೂ ನೋಡ್ಬೋದು ಅಂತ. ಸೊ ಗಾಯ್ಸ್ ಇದು ಬಂದು ಸ್ಯಾರಿ ಬಾರ್ಡರ್ ಪಿಂಕ್ ಇರೋದ್ರಿಂದ ಸೊ ಇದ್ರ ಬ್ಲೌಸ್ ಕೂಡ ಪಿಂಕ್ ಐತೆ. ಸೊ ನನಗೆ ಅದಕ್ಕೂ ಇಷ್ಟ ಆಯ್ತು ಅರ್ಧ, ಯಾಕೆಂದರೆ ಒಂದೇ ಕಲರ್ ಇದ್ರೆ ಚೆನ್ನಾಗಿ ಅನ್ಸಲ್ಲ. ಸೊ ಹಾಗಾಗಿ ಪಿಂಕ್ ಇದ್ರೆ ಚೆನ್ನಾಗಿ ಅನ್ಸುತ್ತೆ ಅಂತ ನಾನು ಇದು ತುಂಬ ಅಂದರೆ ತುಂಬಾ ಸಿಂಪಲಾಗಿ, ಅಂದರೆ ಸಿಂಪಲಾಗಿ ಕಲಿಸಿದ್ದೀನಿ. ಯಾವುದೇ ಥರ ವರ್ಕ್ ಎಲ್ಲ ಏನಿಲ್ಲ, ನಂಗೆ ಇಷ್ಟ ಆಗಲ್ಲ ವರ್ಕ್. ಸೂಪರ್. ಯಾವುದೇ ಥರ ವರ್ಕ್ ಇಷ್ಟ ಆಗಲ್ಲ, ತೋರಿಸ್ತೀನಿ ನಿಮಗೆ. ಸೊ ಹಿಂದೆಗಡೆ ಬಂದು ಇದು ಡಿಸೈನ್ ಯಾವ ರೀತಿ ನಾನು ಹೇಳಿದ್ದೆ ಅಂದರೆ ಮೊಟ್ಟೆ ಥರ ಗೊತ್ತಾ ನಿಮಗೆ, ಈ ಥರ ಮೊಟ್ಟೆ ಶೇಪ್ ಬರುತ್ತಲ್ಲ. ಸೊ ನಾನು ಆ ರೀತಿ ಹೇಳಿದ್ದೆ. ಇದು ನಿಮಗೆ ತಡೀರಿ, ಇದನ್ನು ತೆಗ್ದು ತೋರಿಸ್ತೀನಿ. ನೋಡಿಲಿ, ಗೊತ್ತಾಗ್ತಿರ್ಬೋದು ನಿಮಗೆ. ನೋಡಿಲಿ, ಮೊಟ್ಟೆ ಶೇಪ್ ಬಂದಿದೆ. ಇಲ್ಲಿಂದ ಹಿಂಗೆ ಒಳಗೋಗಿ ಹಿಂಗೆ ಒಳಗೆ ಬಂದು ಆಮೇಲೆ ಮೊಟ್ಟೆ ಶೇಪು ನೋಡಿ. ಇದು ಹಾಕೊಂಡಾಗ ಗೊತ್ತಾಗುತ್ತೆ. ನಿಮ್ಗೆ ಇವಾಗ ಗೊತ್ತಾಗ್ತಿದೆಯಲ್ವ, ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಇದು ಹಾಕೊಂಡಾಗ ಗೊತ್ತಾಗುತ್ತೆ. ಇದು ಮೊಟ್ಟೆ ಶೇಪ್ ಇದೆ. ಹಿಂದೆ ತುಂಬ ಡೀಪ್ ಕೊಡಿಸಿದ್ದೀನಿ. ಆ್ಯಂಡ್ ಬಂದು ಉದ್ದ ಸ್ಲೀವ್ಸ್ ಕೊಡಿಸಿದ್ದೀನಿ. ಆ್ಯಂಡ್ ಹಿಂದೆಗಡೆ ಕಟ್ಟೋದಿದೆ ನೋಡಿ. ಈ ರೀತಿಯಾಗಿ ಸಿಂಪಲಾಗಿ ಬ್ಲೌಸ್ ಹೊಲಿಸಿದ್ದೀನಿ. ನೋಡಿದ್ರಾ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹೇಗಿದೆ, ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಕೂಡ ಮಾಡ್ಬೋದು, ಓಕೆನಾ. ನೋಡಿ ಗಾಯ್ಸ್, ಈಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇದು ಡಿಸೈನು ಮೊಟ್ಟೆ ಥರ ಇದೆ, ಗೊತ್ತಾಗ್ತಿದೆಯಾ? ಈಗ ಗೊತ್ತಾಯ್ತಲ್ಲ. ಇವಾಗ ಇದು ನಂಗೆ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಯಾಕಂದರೆ ಮದುವೆ ಟೈಮಲ್ಲಿ ತುಂಬ ಸಣ್ಣ ಇದೆ. ಈಗ ಸ್ವಲ್ಪ ದಪ್ಪ ಆಗಿದ್ದೀನಿ. ಇದು ನಂಗೆ ಇವಾಗ ಆಗುತ್ತೋ ಇಲ್ವೋ ನೋಡೋಣ. ಇವಾಗ ಹೋಗಿ ಇದನ್ನು ಇಟ್ಟು ಬರ್ತೀನಿ. ಇಟ್ಟು ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ಗಾಯ್ಸ್ ಇವತ್ತು ಸಾಟರ್ಡೆ, ನಾವು ನಾಳೆ ಹೋಗ್ತೀವಿ ಸಂಡೇ. ಮಳೆ ಅಕ್ಕ ಹಾಂ ಸೂಪರ್. ತೋರಿಸ್ಬೈಲಿ, ಇಲ್ಲಿ ತೋರಿಸ್ಬೈಲಿ. ಸೊ ನಾವು ನಾಳೆ ಹೋಗ್ತೀವಿ ಸಂಡೇ. ಸದ್ಯಕ್ಕೆ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೋಡೋಣ, ನಾಳೆ ಇರ್ತೀವಲ್ವ, ಆದರೆ ಮತ್ತು ನಾಳೆ ಏನಾಯಿತು ಮತ್ತು ಇವತ್ತು ಸಂಜೆ ಏನಾಯಿತು ಅನ್ನೋದನ್ನ ಶೂಟ್ ಮಾಡಿ ತೋರಿಸ್ತೀನಿ, ಓಕೆನಾ. ಆ್ಯಂಡ್ ಇವತ್ತು ನಾನು ರೇಷನ್ ಅಕ್ಕಿ ಯೂಸ್ ಮಾಡ್ಕೊಂಡು ಸಾಫ್ಟ್ ಇಡ್ಲಿ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವು ಇನ್ನೂ ಯಾರ ವಿಡಿಯೋ ನೋಡಿಲ್ಲ ಹೋಗಿ ನೋಡಿ, ಓಕೆನಾ. ಊಟ ಉಪ್ಪಿಟ್ಟು ಬಸ್ಸಾರು ಇಷ್ಟೇ ಗೊತ್ತಿರೋದು ನಮ್ಮ ಚಿನ್ನಿಗೆ. ಉಪ್ಪಿಟ್ಟು ಪಲಾವ. ಓಕೆ ಗಾಯ್ಸ್, ಇವತ್ತಿನ ಈ ವ್ಲಾಗ್ ನಾನು ನಿಮಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಹೇಳು. ಬಾಯ್.